ಹೊಸ ಮುಖ್ಯಮಂತ್ರಿ ಬಂದಾಗಿನಿಂದ ಕೂಡ ಈ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ, ಯಾವ ಕೋಟಾದ ಅಡಿಯಲ್ಲಿ ಸಿಗುತ್ತೆ ಅನ್ನುವ ಲೆಕ್ಕಾಚಾರ ಮಾತ್ರ ಇನ್ನು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಅದಕ್ಕೆ ಪೂರಕವಾದಂಥ ಟಾಪ್ ಸ್ಟೋರಿ 1, ಲೆಟ್ಸ್ ಹಾವ್ ಅ ಲುಕ್. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟ ಶಾಸಕರಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಏನದು? ಕೊನೆಗೂ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಡಿ.ಕೆ. ಶಿವಕುಮಾರ್. ಬಹಳಷ್ಟು ಸಲ ಹತ್ತಿದ್ದಾರೆ, ಆದರೆ ಈಗ ಅಧಿಕೃತ ಮುದ್ರೆಯನ್ನು ಒತ್ತುವ ನಿಟ್ಟಿನಲ್ಲಿ ಅಂತೂ ಇಂತೂ ವಿದೇಶದಿಂದ ವಾಪಸ್ ಬಂದಿರುವಂಥ ರಾಹುಲ್ ಗಾಂಧಿಯನ್ನು ಮೀಟ್ ಮಾಡಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ, ಮಾಜಿ ಸಿಎಂ ಮತ್ತು ಹಾಲಿ ಮುಖ್ಯಮಂತ್ರಿ ದೆಹಲಿಗೆ ಹೊರಟಿದ್ದಾರೆ. ಓಕೆ, ಸಿಎಂ ಡಿ.ಕೆ. ಮಾಜಿ ಸಿಎಂ ಕೈಯಲ್ಲಿ ತಲಾ ಒಂದು ಪಟ್ಟಿ ರೆಡಿ ಆಗಿದೆ. ಸಪರೇಟ್ ಪಟ್ಟಿ ಮಾಡಿಕೊಂಡು ರಾಹುಲ್ ಗಾಂಧಿ ಕೂತಿದ್ದಾರಂತೆ ಆಪರೇಟ್ ಮಾಡಲಿಕ್ಕೆ. ಇವ್ರು ಮಾತ್ರ ಅಲ್ಲ, ಕೆ.ಸಿ. ವೇಣುಗೋಪಾಲ್ ಬಳಿಯೂ ಲಿಸ್ಟ್ ಇದೆಯಂತೆ. ಇದು ಮ್ಯಾಟ್ರು. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಟಾಪ್ ಸ್ಟೋರಿ. ಹೈಕಮಾಂಡ್ ಅಂಗಳದಲ್ಲಿ ಈಗ ಒಟ್ಟು ಎಷ್ಟು ಲಿಸ್ಟ್ ಇದೆ? 4 ಲಿಸ್ಟ್ ಇದೆ. ಓಕೆ, ಆ ಬಣ ಈ ಬಣ ಅಂತ ಅಷ್ಟೇ ಅಂತ ಇದ್ದವ್ರಿಗೆ ಖಂಡಿತವಾಗ್ಲೂ ಕೂಡ ಈ ಹೊಸ ಬಣದ ಬಗ್ಗೆ, ಹೊಸ ಲಿಸ್ಟ್ ಬಗ್ಗೆ ಒಂಚೂರು ತಲೆ ಕೆರ್ಕೊಳ್ಳೋ ಸಾಧ್ಯತೆ ಖಂಡಿತವಾಗ್ಲೂ ಇದ್ದೇ ಇದೆ. ರಾಹುಲ್ ಗಾಂಧಿ ಕೋಟ ಏನಾದರೂ ಇದೆಯೇನ್ರಿ? ವೇಣುಗೋಪಾಲ್ ಕೋಟ ಅದೆಂಥದ್ರಿ ಅನ್ನುವ ಸುದ್ದಿಗೆ ಇಂಬು ಕೊಡುವಂತಿದೆ ಸದ್ಯದ ಟಾಪ್ ಸ್ಟೋರಿ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಎಸ್, ದಿಸ್ ಇಸ್ ದ ಸ್ಟೋರಿ. ಡಿ.ಕೆ. ಸಂಪುಟದಲ್ಲಿ ಹೊಸಬರಿಗೆ ಖುಲಾಯಿಸುತ್ತಾ ಲಕ್, ಅದೃಷ್ಟ ಖುಲಾಯಿಸುತ್ತಾ. ಜುಲೈ 21ರಂದು 15ರಿಂದ 17 ಸಚಿವರು ಪದಗ್ರಹಣ ಮಾಡೋ ಸಾಧ್ಯತೆ ಇದೆ. ಅನುಭವಕ್ಕೆ ಮಣೆ ಹಾಕಿ ಅಂತ ಕೈ ಹಿರಿಯರು ಹೇಳಿದ್ದಾರೆ. ಆದರೆ ಹೊಸಬರಿಗೆ ಹೆಚ್ಚು ಒತ್ತು ಅಂತ ರಾಹುಲ್ ಗಾಂಧಿ ಈ ಮುಂಚೆ ಹೇಳಿದ್ರಂತೆ. ಹೀಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ 4 ಪಟ್ಟಿ ರೆಡಿ ಇದ್ದಾವೆ. ದಿಸ್ ಇಸ್ ದ ಇಂಟ್ರೆಸ್ಟಿಂಗ್ ಟಾಪಿಕ್. ಆ 4 ಲಿಸ್ಟ್ಗಳಲ್ಲಿ ಯಾರ್ಯಾರು ಇದ್ದಾರೆ, ಯಾರಿಗೆ ಲಕ್ ಖುಲಾಯಿಸುತ್ತೆ ಅನ್ನೋದು ಬಹಳ ಗಮನಿಸಲೇಬೇಕಾದಂಥ ವಿಚಾರ. ಯಾರ ಲಿಸ್ಟ್ನಲ್ಲಿ ಯಾವ್ಯಾವ ಶಾಸಕರ ಹೆಸರು ಇದೆ, ಆ 4 ಲಿಸ್ಟ್ಗಳಲ್ಲಿರುವವರ ಪೈಕಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಏನಾದರೂ ಕಾಮನ್ ನೇಮ್ಸ್ ಇದ್ದಾವ ಅಥವಾ ಸಪರೇಟ್ ಆಗಿ ಎಲ್ಲರೂ ಒಂದೊಂದು ಪಟ್ಟಿ ರೆಡಿ ಮಾಡಲಿದ್ದಾರಾ ಅನ್ನೋದು ಕೂಡ ಅಷ್ಟೇ ಸಸ್ಪೆನ್ಸ್ ಆಗಿದೆ. ಯಾವ ನಾಯಕರ ಕೈ ಮೇಲಾಗುತ್ತೆ? ಸಮಾನ ನ್ಯಾಯ ಒದಗಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಲಿಸ್ಟನ್ನೇ ಫೈನಲ್ ಮಾಡಿ ಅಂತಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮತ್ತು ನಾನು ಯಾಕ್ರಿ ಮುಖ್ಯಮಂತ್ರಿ ಆಗಿರೋದು ಅಂತ ಏನಾದರೂ ಹೇಳ್ತಾರ? ಹಂಗೆ ಹೇಳೋ ಚಾನ್ಸೇ ಇಲ್ಲ. ತಮ್ಮ ಮಾತು ನಡಿಬೇಕು ಅಂತ ಪಟ್ಟು ಹಿಡಿತಾರ ಸಿದ್ದು. ಡಿ.ಕೆ.ಶಿ. ಸಿದ್ದು ಹೇಳೋ ಎಲ್ರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ? ಯಾವ ರೀತಿ ಅಳಿತಾರೆ, ಯಾವ ರೀತಿ ತೂಗ್ತಾರೆ, ಯಾವ ರೀತಿ ಚೂಡ್ತಾರೆ, ಯಾವ ರೀತಿ ತೂಗ್ತಾರೆ ಅನ್ನೋ ಥರದಲ್ಲಿ ಪ್ರಶ್ನೆ ಇದೆ. ಕೊನೆಗೆ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್. ಅಂದರೆ ಇಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಇಲ್ಲಿ ಕೇಳಿ ಬಂದಿಲ್ಲ ಈ ಲಿಸ್ಟ್ನಲ್ಲಿ. ವೇಣುಗೋಪಾಲ್ ಲಿಸ್ಟ್ ಇದೆ, ರಾಹುಲ್ ಗಾಂಧಿ ಲಿಸ್ಟ್ ಇದೆ, ಸಿದ್ದರಾಮಯ್ಯ ಲಿಸ್ಟ್ ಇದೆ, ಡಿ.ಕೆ. ಶಿವಕುಮಾರ್ ಲಿಸ್ಟ್ ಇದೆ. ಈ 4 ಲಿಸ್ಟ್ ಇರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದ್ದೇ ಇರೋದ್ರಿಂದ ಶಾಸಕರಿಗೆ ಖುಷಿ ಆಗುತ್ತಾ ಅನ್ನುವ ಪ್ರಶ್ನೆ ನೋಡಿದರೆ ಕಾಮನ್ ನೇಮ್ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಬಹಳ 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 ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಇದ್ದೇ ಇದೆ. ಓಕೆ, ಹಾಗಾದರೆ ಮೊದಲಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೋಟಾದಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ನೋಡೋಣ. ಲೆಟ್ಸ್ ರಿವೀಲ್ ಇಟ್. ಡಿ.ಕೆ. ಶಿವಕುಮಾರ್ ಪಟ್ಟಿ ಇದು. ಓಕೆ, ಈ ಪಟ್ಟಿಯಲ್ಲಿ ಯಾರ್ಯಾರು ಇದ್ದಾರೆ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ? ಡಿ.ಕೆ. ಶಿವಕುಮಾರ್ ಕೋಟಾ. ಎಸ್, ಲೆಟ್ಸ್ ಗೋ ಫಾರ್ ದ ಸ್ಕ್ರೀನ್. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯ ಕೋಟಾದ ಅಡಿಯಲ್ಲಿ. ಕೆ.ಎನ್. ರಾಜಣ್ಣ ಕೂಡ ಅದೇ ಪಟ್ಟಿಯಲ್ಲಿ ಬರುವಂಥವರು. ಸಿದ್ದರಾಮಯ್ಯ ಕೋಟಾ, ನಾಟ್ ಡಿ.ಕೆ. ಶಿವಕುಮಾರ್. ಬಳ್ಳಾರಿ ಗ್ರಾಮೀಣ ಬಿ. ನಾಗೇಂದ್ರ. ದಿನೇಶ್ ಗುಂಡೂರಾವ್ ಗಾಂಧಿನಗರ. ಸಂತೋಷ್ ಲಾಡ್ ಕಲಘಟಗಿಯಿಂದ. ಎಸ್, ಈಗ ಬಹಳಷ್ಟು ಜನರ ಹೆಸರು ಕೂಡ ಇದ್ದಾವೆ. ಅಂದರೆ ಶಾಸಕರ ಹೆಸರು, ಸಚಿವಾಕಾಂಕ್ಷಿಗಳ ಹೆಸರು ಇದ್ದಾವೆ. ಇರೋ ಬರೋರು ಎಲ್ಲರಿಗೂ ಕೂಡ ಏನಾದರೂ ಸಚಿವ ಸ್ಥಾನ ಸಿಗುತ್ತೇನ್ರಿ? ಖಂಡಿತ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈಗ ಡಿ.ಕೆ. ಶಿವಕುಮಾರ್ ಅವರ ಕೋಟಾದ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ. ಎಸ್, ಇದು ಬೆಳಗಾವಿಯ ಬಾವುಟ. ಇನ್ನು ಪರಿಷತ್ ಸದಸ್ಯೆಯಾಗಿ ಆಯ್ಕೆಯಾಗಿರುವಂಥ ಆರತಿ ಕೃಷ್ಣ ಅವರು ಕೂಡ ಡಿ.ಕೆ. ಶಿವಕುಮಾರ್ ಕೋಟಾದಲ್ಲಿ ಬರುವಂಥವರು. ನಾವು ಅದರಲ್ಲಿ ಇರಲ್ಲ ಆ ಕೋಟ ಈ ಕೋಟ ಅಂತ, ಆದರೆ ರೆಫರೆನ್ಸಿಗೆ ಹೇಳ್ತಾ ಇದ್ದೀವಿ ಯಾರ್ಯಾರು ಪಡೆಯೋರು ಯಾರು ಕಡೆಯೋರು ಅಂಥೇಳಿ. ಎಚ್.ಸಿ. ಬಾಲಕೃಷ್ಣ ಆಗಿರ್ಬೋದು, ಜೊತೆಗೆ ನಾಗಮಂಗಲದ ಎನ್. ಚಲುವರಾಯಸ್ವಾಮಿ,
ಇವರೆಲ್ಲ ಡಿ ಕೆ ಶಿವಕುಮಾರ್ ಅಡಿಯಲ್ಲಿ ಬರುವಂಥ, ಅಂದರೆ ಆ ಪಟ್ಟಿಯ ಅಡಿಯಲ್ಲಿ ಬರುವಂಥವರು. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು ಎಸ್ ಎಸ್ ಮಲ್ಲಿಕಾರ್ಜುನ್, ಗುಬ್ಬಿಯ ಎಸ್ ಆರ್ ಶ್ರೀನಿವಾಸ್, ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಜೈ ಅಂದಂಥವ್ರು. ಸೊರಬಾದ ಮಧು ಬಂಗಾರಪ್ಪ, ಯಾಕಂತ ಹೇಳಿದ್ರೆ ಬಂಗಾರಪ್ಪನವರ ಶಿಷ್ಯರಿ ನಾನು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಅರಸೀಕೆರೆಯ ಕೆ ಎಂ ಲಿಂಗೇಗೌಡ, ಶಿವಲಿಂಗೇಗೌಡರು, ರಿಜ್ವಾನ್ ಅಹಮದ್, ರಿಜ್ವಾನ್ ಅರ್ಷದ್, ಶಿವಾಜಿನಗರದ ಕ್ಷೇತ್ರದ ಶಾಸಕರು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಅಥಣಿಯ ಶಾಸಕರು, ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥವರು ಆಶ್ವಾಸನೆ ಕೊಟ್ಟು ಕಾಂಗ್ರೆಸ್ಗೆ ಕರೆಸಿಕೊಂಡಾಗ ಈಗ ಯಾವ ರೀತಿಯ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವ ದೊಡ್ಡ ಸವಾಲು ಕೂಡ ಇದ್ದೇ ಇದೆ. ಹಾಗೆಯೇ ಶಾಂತಿನಗರದ ಎನ್ ಎ ಹ್ಯಾರಿಸ್ ಕೂಡ ಆ ಪಟ್ಟಿಯಲ್ಲಿರುವಂಥ ಪ್ರಮುಖರು. ಓಕೆ, ಈಗ ಸಚಿವ ಸ್ಥಾನ ಯಾರ್ಯಾರಿಗೆ ಸಿಗುತ್ತೆ ಸಿಗಲ್ಲ, ಅವ್ರು ಬಂದು ಏನು ಮಾಡ್ತಾರೆ, ಯಾಕಂತ ಹೇಳಿದ್ರೆ 2027 ಅಂತ ಹೇಳಿದ ತಕ್ಷಣವೇ ಎಲೆಕ್ಷನ್ ಇಯರ್ ಅಂತ ಆಗ್ಬಿಡುತ್ತೆ. ಪಕ್ಷದ ಚಟುವಟಿಕೆಗಳು ಗರಿಗೆದರಬೇಕಾಗತ್ತೆ. ಒಟ್ಟಿನಲ್ಲಿ ಮುಂದಿನ ಚುನಾವಣೆಗೆ ಎಲ್ಲರೂ ಕೂಡ ಶಸ್ತ್ರಗಳಿಂದ ಸೇನಾನಿಗಳಾಗಿ ರೆಡಿ ಆಗಬೇಕು ಅಂತ ಹೇಳಿದರೆ ಎಲ್ರಿ ಸಮಯ ಇದೆ ಇವರಿಗೆ. ಯಾವಾಗ ಇವ್ರು ಕೆಲಸ ಮಾಡ್ತಾರೆ, ಯಾವಾಗ ಅಭಿವೃದ್ಧಿ ಮಾಡ್ತಾರೆ, ಅವ್ರ ಮೇಲೆ ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡಿಕೊಂಡು ಇನ್ನೂ ಕೂಡ ಅವರು ಪದಗ್ರಹಣ ಮಾಡಿಲ್ಲ, ಹಳೇ ಸಚಿವರ ಯಾರೆಲ್ಲ ಖಾತೆ ನಿಭಾಯಿಸ್ತಾ ಇದ್ರಲ್ಲ ಆ ಹೆಸರುಗಳಿಗೆಲ್ಲ ಮುಚ್ಚಿಟ್ಟುಬಿಟ್ಟಿದ್ದಾರೆ. ಯಾವ್ಯಾವ ಖಾತೆ ನಿಭಾಯಿಸ್ತಾ ಇದ್ರಲ್ಲ ಆ ಖಾತೆಗೆ ಈಗ ಸಚಿವರಿಲ್ಲ, ಹಾಗಾಗಿ ಆ ಹೆಸರೆಲ್ಲ ಬ್ಲ್ಯಾಂಕ್ ಬಿಟ್ಟಿದೆ, ಹೆಸರನ್ನ ಮುಚ್ಚಿಟ್ಟಿದ್ದಾರೆ. ನೀವು ಯಾವುದೇ ಅವರ ಕ್ವಾರ್ಟರ್ಸ್ಗಳಿಗೆ ಹೋಗಿ, ವಿಧಾನಸೌಧಕ್ಕೆ ಹೋಗಿ, ಆ ಹೆಸರುಗಳು ಇಲ್ಲ ಈಗ ಅಲ್ವಾ. ಈಗ ಹೊಸ ಹೆಸರುಗಳು ಬರಬೇಕಲ್ಲ, ಹೆಸರು ಬರೋಕ್ಕೆ ಇಷ್ಟು ಸಮಯ ಆದರೆ ಕೆಲಸ ಯಾವಾಗ್ರಿ ಮಾಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಕೇಳದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಈಗ ಆವಾಗ ಸಿದ್ದರಾಮಯ್ಯವ್ರ ಕೋಟ ನೋಡಿದ್ವಿ. ಒನ್ಸ್ ಅಗೈನ್ ವಿ ಆರ್ ಲುಕಿಂಗ್ ಇನ್ ಟು ಸಿದ್ದರಾಮಯ್ಯ ಕೋಟ. ಯಾರೆಲ್ಲ ಇದ್ದಾರೆ ಸಿದ್ದರಾಮಯ್ಯ ಕೋಟಾದ ಅಡಿಯಲ್ಲಿ ಬರುವಂಥವರಿಗೆ ಮಣೆ ಹಾಕಲಿಕ್ಕೆ ಸಾಧ್ಯ ಆಗುತ್ತಾ? ಇದಕ್ಕೇನಾದರೂ ಅಪೋಸ್ ಏನಾದರೂ ಇರುತ್ತಾ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ? ಒಟ್ಟಿನಲ್ಲಿ ಪಟ್ಟಿ ಅಂತೂ ಈ ರೀತಿ ಇದೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಕೆ ಎನ್ ರಾಜಣ್ಣ, ಇನ್ನು ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣದ ಶಾಸಕರು, ಗಾಂಧಿನಗರದ ದಿನೇಶ್ ಗುಂಡೂರಾವ್. ಸಂಖ್ಯೆ ದೊಡ್ಡದಿದೆ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಸ್ಥಾನಗಳ ಸಂಖ್ಯೆ ಕಡಿಮೆ ಇದೆ. ಕಲಘಟಗಿಯ ಸಂತೋಷ್ ಲಾಡ್, ಪಿರಿಯಾಪಟ್ಟಣದ ಕೆ ವೆಂಕಟೇಶ್, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಕೋಟಾದ ಅಡಿಯಲ್ಲಿ ಬರುವಂಥವರು ಸದ್ಯಕ್ಕೆ ಫಾರ್ ದ ರೆಫರೆನ್ಸ್. ವಿರಾಜಪೇಟೆಯ ಎ ಎಸ್ ಪೊನ್ನಣ್ಣ, ಮುಧೋಳದ ಆರ್ ಬಿ ತಿಮ್ಮಾಪುರ್, ಟಿ ನರಸೀಪುರದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ. ಎಸ್, ಈಗಾಗಲೇ ಹಲವರಿಗೆ ಅನುಮಾನಗಳಿದ್ದಾವೆ, ನಮಗೆ ಸಿಗಕ್ಕೆ ಚಾನ್ಸೇ ಇಲ್ಲ ಅಂಥೇಳಿ ಒಂದು ಕಲ್ಲನ್ನು ಎಸ್ದುಬಿಡೋದು, ಆದರೆ ಆಗ್ಬಿಡಲಿ ಅಂತ. ಇನ್ನು ಕೆಲವರಿಗೆ ಅದ್ಯಾಕೆ ಆಗಲೇಬೇಕು ಅಂತಿರುತ್ತೆ, ಅಂಥವರು ಸಿಕ್ಕಾಬಟ್ಟೆ ಪಣ ತೊಟ್ಟು ಟವಲ್ ಹಾಕಿ ಕರ್ಚೀಫ್ ಹಾಕಿ ಲಾಬಿ ಮಾಡಿ ಹೆಂಗಾದರೂ ಮಾಡಲೇಬೇಕು ನನ್ನನ್ನು ಮಂತ್ರಿ ಅಂಥೇಳಿ ಒತ್ತಾಯ ಮಾಡುವಂಥದ್ದು ಕೂಡ ತಳ್ಳಿ ಹಾಕುವಂಥದ್ದು ಇಲ್ಲ. ಓಕೆ, ಈಗ ಇನ್ನೆರಡು ಕೋಟಾಗಳ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಮುಂಚೆ ಕಳೆದ ಒಂದು ವರ್ಷದಿಂದನೇ ಶುರುವಾಗಿತ್ತು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಚರ್ಚೆ. ಕಳೆದ 6 ತಿಂಗಳಿಂದ ಅಂತೂ ಆ ಚರ್ಚೆ ಯಾವ ಮಟ್ಟವನ್ನು ತಲುಪ್ತು ಅಂತ ನೋಡಿದ್ರಿ. ಕೊನೆಗೆ ಅಂತೂ ಇಂತೂ ಮುಖ್ಯಮಂತ್ರಿ ಆದರು ಯಾರು? ಡಿ ಕೆ ಶಿವಕುಮಾರ್. ಅದು ಅಂದುಕೊಂಡಷ್ಟು ಸುಲಭ ಆಗಿರಲಿಲ್ಲ ಆರಂಭದಲ್ಲಿ. ತದನಂತರದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವ ಪಟ್ಟವನ್ನು ಅಲಂಕರಿಸಿದರು. ಹೀಗಾಗಿ ಯಾವುದೇ ಒಂದು ಲಾಜಿಕಲ್ ಎಂಡ್ ಪಡಿಬೇಕು ಅಂತ ಹೇಳಿದರೆ ಇಶ್ಯೂ ಅಥವಾ ಒಂದು ಚರ್ಚೆ ಸಿಕ್ಕಾಪಟ್ಟೆ ಸಮಯ ಬೇಕಾಗತ್ತಾ ರಾಜಕೀಯದಲ್ಲಿ, ಇನ್ ದ ಪಾಲಿಟಿಕ್ಸ್. ಯಾಕಂದರೆ ಹೇಳಿದರೆ ಲಾಬಿ ಅದು ಹಲವು ಆಯಾಮಗಳನ್ನು ಪಡೆದುಕೊಂಡಿರುತ್ತೆ. ಹಾಗಾಗಿ ಇಷ್ಟು ಸಮಯ ತೆಗೆದುಕೊಳ್ತಾ ಇದೆ. ಈಗ 2 ಕೋಟಾಗಳನ್ನು ನೋಡಿದ್ರಿ ಅಂದರೆ ಯಾರ್ಯಾರ ಆತ್ಮೀಯರು, ಯಾರ್ಯಾರ ಬೆಂಬಲಿಗರು, ಅವ್ರದ್ದೇ ಆದಂಥ ಒಂದು ಮೈಂಡ್ ಸೆಟ್ಟಲ್ಲಿ ಬರುವಂಥ ನಾಯಕರ ಹೆಸರುಗಳನ್ನು ನೀವು ಗಮನಿಸಿದ್ರಿ. ಯಾರ್ಯಾರು ಸಿದ್ದರಾಮಯ್ಯ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರೆ, ಡಿ ಕೆ ಶಿವಕುಮಾರ್ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರೆ ಅಂಥೇಳಿ. ಈಗ ಇದೆಯಲ್ಲ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇವ್ರನ್ನ ಬಿಟ್ಟು ಬೇರೆ ಇದೆಯಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದೆ. ಅದು ಹೈಕಮಾಂಡ್ ಲಿಸ್ಟ್ ಅಂತಿರೋ, ರಾಹುಲ್ ಗಾಂಧಿ ಲಿಸ್ಟ್ ಅಂತಿರೋ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಗೋ ಫಾರ್ ರಾಹುಲ್ ಗಾಂಧಿ ಕೋಟಾ. KPCC ಅಧ್ಯಕ್ಷರು, ಹೈಕಮಾಂಡ್ಗೆ ಭಾಳ ಹತ್ತಿರವಾದಂಥವರು ಅನ್ನುವ ಖ್ಯಾತಿ ಪಡೆದಿರುವಂಥ ಬಿ ಕೆ ಹರಿಪ್ರಸಾದ್, ಪರಿಷತ್ ಸದಸ್ಯ NS ಬೋಸರಾಜ್, ಬೀದರ್ನ ರಹೀಂ ಖಾನ್,
ಇವರೆಲ್ಲರೂ ಕೂಡ ಡೈರೆಕ್ಟ್ ಹೈಕಮಾಂಡ್ ರೀ ನಮ್ಗೆ ಯಾವ ಆ ಬಣ ಈ ಬಣ ಅಂತಿಲ್ಲ ಅಂತ ಹೇಳ್ಕೊಳ್ಳುವಂಥವ್ರು. ಅದು ಹೇಳ್ಕೊಳ್ತಾರೆ ಅಂದರೆ ಲಿಟ್ರಲಿ ಅಲ್ಲ, ಆ ರೀತಿಯಾದಂಥ ಛಾಪನ್ನು ಮೂಡಿಸಿರುವಂಥವ್ರು. ಎಚ್ ಕೆ ಪಾಟೀಲ್, ಗದಗದ ಎಚ್ ಕೆ ಪಾಟೀಲ್, ಮಳವಳ್ಳಿಯ PM ನರೇಂದ್ರ ಸ್ವಾಮಿ, ಇವರೆಲ್ಲರೂ ರಾಹುಲ್ ಗಾಂಧಿ ಕೋಟಾದ ಅಡಿಯಲ್ಲಿ ಬರ್ತಾರೆ ಅಂತ ಹೇಳಲಾಗಿದೆ. ಬೇಳೂರು ಗೋಪಾಲಕೃಷ್ಣ ಸಾಗರದ ವಿಧಾನಸಭೆಯ ಕ್ಷೇತ್ರದ ಶಾಸಕರು. ವೆರಿ ಇಂಟ್ರೆಸ್ಟಿಂಗ್. ಏನು ಅಂತ ಹೇಳಿದರೆ, ಇಲ್ಲಿ ಇವ್ರು ಯಾರು ಹೈಕಮಾಂಡ್ ಬಣ ಅಂತ ಹೇಳ್ತಾ ಇದ್ದೀವಲ್ಲ, ಹೈಕಮಾಂಡ್ ಕೋಟಾದಲ್ಲಿರುವಂಥವ್ರು, ಹೈಕಮಾಂಡ್ ಲಿಸ್ಟ್ ಮಾಡಿರುವಂಥ ನಾಯಕರು ಅಂತ ಹೇಳ್ತಾ ಇದ್ದೀವಲ್ಲ, ಅವ್ರು ಯಾರು ಈ ಸಿದ್ದರಾಮಯ್ಯ ಬಣ ಮತ್ತು ಶಿವಕುಮಾರ್ ಬಣದಲ್ಲಿ ಬರಲ್ವಾ ಅಂತ ಕೇಳಿದರೆ ಹಂಗೆ ಹೇಳೋ ಹಂಗಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಿನ ಪಟ್ಟು ನಮಗೆ ಡೈರೆಕ್ಟ್ ಹೈಕಮಾಂಡ್ ಲಿಂಕ್ ಇದೆ ರೀ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಒಂದೇ ನಡೆಯುತ್ತಾ? ಅವ್ರು ಹೇಳಿದವ್ರನ್ನ ಮಾತ್ರ ತೆಗೆದುಕೊಳ್ತಾರ ಗೊತ್ತಿಲ್ಲ. ಬಹಳ ಇಂಟ್ರೆಸ್ಟಿಂಗ್, ರೋಮಾಂಚನಕಾರಿ ಪಂದ್ಯ ಅಂತ ಹೇಳ್ತೀವಲ್ಲ ಕ್ರಿಕೆಟಲ್ಲಿ, ಆ ರೀತಿಯಾಗಿ ಈಗ ರೋಮಾಂಚನಕಾರಿ ಘಟ್ಟವನ್ನು ತಲುಪಿದೆ ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಸಂಪುಟ ವಿಸ್ತರಣೆಯ ಒಂದು ತಲೆಬಿಸಿ. ಎಸ್, ಇದರ ಜೊತೆಗೆ KC ವೇಣುಗೋಪಾಲ್ ಕೋಟಾ ಕೂಡ ಒಂದಿದೆ ರೀ. ದಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಲೆಟ್ಸ್ ಗೋ ಫಾರ್ ವೇಣುಗೋಪಾಲ್ ಲಿಸ್ಟ್. ಎಸ್, KC ವೇಣುಗೋಪಾಲ್ ಈಗಾಗಲೇ ನಿಮ್ಗೊಂದು ಕ್ಲೂ ಕೊಡ್ತೀನಿ, ಯಾರ ಹೆಸರು ಇರುತ್ತೆ ಅಂತ. ಬಂತು. ಅಂದರೆ ಸ್ಟಾರ್ ಕ್ಯಾಂಪೇನರ್ ಚಾಮರಾಜನಗರ ಕ್ಷೇತ್ರದ ಜಮೀರ್ ಅಹಮದ್ ಖಾನ್, ವಿಜಯನಗರದ ಚಾಮರಾಜಪೇಟೆ, ಅದು ಚಾಮರಾಜನಗರ ಅಲ್ಲ, ಚಾಮರಾಜಪೇಟೆ ಆಗಬೇಕು. ಜಮೀರ್ ಅಹಮದ್ ಖಾನ್, ನಾಟ್ ಚಾಮರಾಜನಗರ. ಟೀಮ್ ಪ್ಲೀಸ್ ಕರೆಕ್ಟ್ ಇಟ್. ವಿಜಯನಗರದ M ಕೃಷ್ಣಪ್ಪ. ಓಕೆ, ಇಟ್ ವಿಲ್ ಬಿ ಕರೆಕ್ಟೆಡ್. ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ನಡೀತಾ ಇದೆ. ಬಿಟ್ಟರು ಕಷ್ಟ, ಹಿಡ್ಕೊಂಡ್ರು ಕಷ್ಟ ಅಂತ ಇದ್ದರೆ ಅದು ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ. ಯಾಕಂತ ಹೇಳಿದರೆ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಬೆಂಬಲಕ್ಕೆ ನಿಂತಿರುವಂಥ ಅನೇಕ ಧರ್ಮಗುರುಗಳಿದ್ದಾರೆ, ಅವರ ಸಮುದಾಯದ ನಾಯಕರಿದ್ದಾರೆ, ಯುವಕರಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಮತ್ತು ಕಾಂಗ್ರೆಸ್ ಮುಸ್ಲಿಂ ಪರವಾಗಿ ಹೆಚ್ಚಾಗಿ ಬ್ಯಾಟ್ ಬೀಸ್ತಾ ಇದೆ ಅನ್ನುವ ಆರೋಪ ಕೂಡ ಇರುವಾಗ, ನಾವಿದ್ರೆ ನೀವ್ರೇ ಅಂತ ಮುಸಲ್ಮಾನ್ ನಾಯಕರು, ಯುವಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಒಂದು ರೀತಿ ಸೆಡ್ ಹೊಡೆಯುವಂಥ ಚಾನ್ಸಸ್ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಈಗಾಗಲೇ ನಾವು ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದ್ದೀವಿ. ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ಐ ಡೋಂಟ್ ಗೋ ಫಾರ್ ಇಟ್ ಅಗೈನ್. ಆದರೆ ಜಮೀರ್ ಅಹಮದ್ ಖಾನ್ ನಿಜಕ್ಕೂ ಕೂಡ ಒಂದು ಸೆನ್ಸೇಷನಲ್ ಪರ್ಸ್ನಾಲಿಟಿ, ಏನು ಬೇಕಾದರೂ ಆಗಬಹುದು. ಜಮೀರ್ ಅಹಮದ್ ಖಾನ್ ಅವ್ರನ್ನ ಹಿಂಗೆ ಈಗ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಅವ್ರು ಹೊತ್ತಿದ್ರು. ತದನಂತರದಲ್ಲಿ ಅದನ್ನು ತಳ್ಳಿ ಹಾಕಲಾಯಿತು. ಅದು ಅವ್ರದ್ದು ವಾಯ್ಸ್ ಅಲ್ಲ, ಇವ್ರದ್ದು ವಾಯ್ಸ್ ಅಲ್ಲ ಅಂತ ಹೇಳಲಾಯಿತು. ವಾಟ್ ಎವರ್ ಇಟ್ ಮೇ ಬಿ. ಆದರೆ ಜಮೀರ್ ಅಹಮದ್ ಖಾನ್ ಸರಿಯಾಗಿ ಬೇರೆ ಎಲ್ಲರ ಜೊತೆ ಯಾವ ರೀತಿ ಇದ್ದಾರೆ ಇಲ್ಲ ಅನ್ನೋದನ್ನು ನೋಡಿದಾಗ ಸಿದ್ದರಾಮಯ್ಯನವರ ಬಣದಲ್ಲಿ ಅಥವಾ ಸಿದ್ದರಾಮಯ್ಯನವರ ಆತ್ಮೀಯರಾಗಿ ಬಹಳ ಗುರುತಿಸ್ಕೊಂಡಂಥವ್ರು. ಆದರೆ ಮಧ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಏನಾದರೂ ಅಂತರ ಜಾಸ್ತಿ ಆಯಿತಾ ಅನ್ನುವಷ್ಟರ ಮಟ್ಟಿಗೆ ಕೂಡ ಸುದ್ದಿ ಹರಿದಾಡಿದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ಹೀಗಿರುವಾಗ ಜಮೀರ್ ಅಹಮದ್ ಖಾನ್ ವಿಲ್ ಬಿ ಇನ್ ಆರ್ ವಿಲ್ ಬಿ ಔಟ್ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಮೂಡಿಸಿದೆ. ಇದು KC ವೇಣುಗೋಪಾಲ್ ಅವರ ಕೋಟಾದ ಅಡಿಯಲ್ಲಿ. ಈ ಮುಂಚೆ ಸಿದ್ದರಾಮಯ್ಯ ಬಣ ಅಂತಿದ್ವಿ, ಆದರೆ ಈಗ KC ವೇಣುಗೋಪಾಲ್ ಸ್ಪೆಷಲ್ ರೆಕಮೆಂಡ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈಸ್ ಆನ್ ಲೈವ್. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹರ್. ದೀಪಾ, ಸಿದ್ದರಾಮಯ್ಯ ಬಣ DKC ಬಣ ಅಂತ ಈ ಮುಂಚೆ ಚರ್ಚೆ ಮಾಡ್ತಾ ಇದ್ವಿ, ಆದರೆ ಯಾಕೋ ಈಗ ಹೈಕಮಾಂಡ್ ಬಣನೂ ಕೇಳಿದ್ವಿ, ಈಗ ಹೊಸದಾಗಿ ವೇಣುಗೋಪಾಲ್ ಲಿಸ್ಟ್ ಬೇರೆ ಇದೆಯಲ್ಲ, ಇದರಲ್ಲಿ ಏನಾದರೂ ಕಾಮನ್ ಪರ್ಸ್ನಾಲಿಟೀಸ್, ಕಾಮನ್ ನೇಮ್ಸ್ ಏನಾದರೂ ಕಂಡು ಬರಬಹುದಾ? ಅಥವಾ ಯಾರಿಗೆ ಹೆಚ್ಚು ಮಣೆ ಹಾಕುವ ಸಾಧ್ಯತೆ ಇದೆ? DK ಶಿವಕುಮಾರ್ ಅವ್ರಿಗೇನಾದರೂ ಸವಾಲಾಗುತ್ತಾ? ಅಥವಾ ಯಾರ ಕೈ ಮೇಲಾಗಬಹುದು ಅನ್ನುವ ಕ್ಯೂರಿಯಾಸಿಟಿ ನಮಗಿದೆ. ಆ ಕ್ಯೂರಿಯಾಸಿಟಿ ತಣಿಸೋ ಕೆಲಸ ಈಗ ನಿಮ್ಮದು. ಓವರ್ ಟು ಯು, ಪ್ಲೀಸ್ ಗೋ ಅಹೆಡ್.
ರಾಘವ್ ಸೂರ್ಯ, ಇಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಲ್ಲ ಸವಾಲುಗಳನ್ನು ಬಗೆಹರಿಸಬೇಕು, ಎಲ್ಲವೂ ಕೂಡ ಪರಿಪೂರ್ಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅಂದರೆ ಆ ರೀತಿಯಾಗಿ ತಲೆನೋವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ DK ಶಿವಕುಮಾರ್ ಹೊರಟಂಗಿದೆ. ಹಾಗಾಗಿ ಈ ಆಷಾಢ ಮುಗಿದ ನಂತರದಲ್ಲಿ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹದ್ದಿತ್ತು. ಆದರೆ ಇದ್ದಕ್ಕಿದ್ದಂತೆ ಇವತ್ತು ಸಂಜೆಯೇ ಏನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುವಂತಹದ್ದು, ಜೊತೆಗೆ ಅವರು ಸ್ಪೆಷಲಿ 3 ಜನ ಒಟ್ಟಿಗೆ ಹೋಗ್ತಾ ಇರುವಂತಹದ್ದು ಎಲ್ಲವೂ ಕೂಡ ಅವರ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅನ್ನೋದಂತೂ ಸ್ಪಷ್ಟ. ಇಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಅಥವಾ ಯಾವ ಒಂದು ಪಟ್ಟಿ ಫೈನಲ್ ಆಗುತ್ತೆ ಅನ್ನೋದರ ಜೊತೆಗೆ ಆಲ್ರೆಡಿ ಯಾರನ್ನ ಫೈನಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಒಂದಿಷ್ಟು ಲೆಕ್ಕಾಚಾರಗಳನ್ನು DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಮಧ್ಯಾಹ್ನ ಹಾಕಿದಂಗಿದೆ. ಮಧ್ಯಾಹ್ನ ಇದ್ದಂತಹ ಫ್ಲೈಟ್ ಕ್ಯಾನ್ಸಲ್ ಆಗಿ ಸಂಜೆ ಒಟ್ಟಿಗೆ ಹೋಗುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಏನಾಯ್ತು ಅದೆಲ್ಲವೂ ಕೂಡ ಈ ಪಟ್ಟಿ ಫೈನಲ್ ವಿಚಾರವಾಗಿಯೇ ಅನ್ನುವಂತಹದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದರ ಜೊತೆಗೆ ಎಲ್ಲರನ್ನೊಳಗೊಂಡಂತಹ ಆ ಒಂದು ಸಂಪುಟ ಇರಬೇಕು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಅಲ್ಲಿ ಚರ್ಚೆ ಆದಂತಹ ವಿಚಾರ. ಜೊತೆಗೆ ನೀವು ಹೇಳಿದಂತೆ ಹೈಕಮಾಂಡ್ ಲೆವೆಲ್ನಲ್ಲೂ ಕೂಡ ಒಂದಿಷ್ಟು ಜನ ಲಾಬಿ ಮಾಡಿದ್ದಿದೆ. ಯಾವಾಗ ದೆಹಲಿಗೆ ಹೋಗಿ ಒಂದಿಷ್ಟು ಜನ ನಮಗೆ ಸಂಪುಟದಲ್ಲಿ ಸ್ಥಾನಮಾನ ಬೇಕು ಅನ್ನುವಂತಹದ್ದನ್ನು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕಿಸಿದ್ರು, ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಆತ್ಮೀಯರ ಮೂಲಕ ಆ ಒಂದು ಒತ್ತಡವನ್ನು ಹೆಚ್ಚು ಮಾಡಿದ್ರು. ಆಗಲೇ ಸುರ್ಜೇವಾಲಾ ಒಂದು ಸೂಚನೆಯನ್ನು ಕೊಟ್ಟರು, ಯಾರೂ ಕೂಡ ಒತ್ತಡ ಹಾಕುವಂತಿಲ್ಲ ಅಂತ. ಹಾಗಾಗಿ ಇಲ್ಲಿ ಪಟ್ಟಿ ಆಗಿದೆ ಅಥವಾ ದಿನಕ್ಕೊಂದು ಹೆಸರು ಸೇರ್ಪಡೆ ಆಗ್ತಿದೆ ಅನ್ನುವಂತಹದ್ದು ಒಂದು ಕಡೆ ಆದರೆ ಎಲ್ಲವೂ ಕೂಡ ಆಲ್ರೆಡಿ ಆಗೋಗಿದೆ. ರಾಹುಲ್ ಗಾಂಧಿ ಬಳಿ ಅದಕ್ಕೆ ಒಪ್ಪಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಮಾತ್ರ ಹೋಗ್ತಿದ್ದಾರೆ ಅನ್ನುವಂತಹದ್ದು ಕೂಡ ಸದ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ರಾಘವ್ ಸೂರ್ಯ, ಎಸ್, ವೆರಿ ಇಂಟ್ರೆಸ್ಟಿಂಗ್. ಅಂದರೆ ದೀಪಾ, ಎಲ್ಲ ಸಚಿವಾಕಾಂಕ್ಷಿಗಳಿಗೂ ಕೂಡ ಅವ್ರ ಹೆಸರು ಆ ಪಟ್ಟಿಯಲ್ಲಿ ಇರಬೇಕು ಅಂತ ಬಯಸ್ತಾರೆ, ಸಂಪುಟ ಸೇರ್ಪಡೆ ಆಗಬೇಕು ಅನ್ನುವ ಕನಸು ಇದ್ದೇ ಇರುತ್ತೆ. ಆದರೆ ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ಜಮೀರ್ ವಿಲ್ ಬಿ ಇನ್ ಆರ್ ಔಟ್? ಜಮೀರ್ ಅಹಮದ್ ಖಾನ್ ಅವರ ಹೆಸರು ಸದ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಬಹುದು? ಎಸ್, ಜಮೀರ್ ಅಹಮದ್ ಖಾನ್ ಬಹಳ ಕ್ಯೂರಿಯಾಸಿಟಿ ಮೂಡಿಸಿರೋದು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರ ಹೆಸರು ಎಷ್ಟು ನುಂಗಲಾರದ ತುಪ್ಪ ಆಗ್ಬೋದು ಅಥವಾ ಬಿಸಿ ತುಪ್ಪ ಆಗಬಹುದು ಸದ್ಯಕ್ಕೆ? ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದ ವಿಚಾರವನ್ನು ನಾವು ಮಾತನಾಡ್ತಾ ಹೋದರೆ ದಿನಕ್ಕೊಬ್ಬರು ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳು ಲಾಬಿಯನ್ನು ಮಾಡ್ತಾನೆ ಇದ್ದಾರೆ. ಜಮೀರ್ ಅಹಮದ್ ಅವರಿಗೆ ಈ ಒಂದು ಸಚಿವ ಸ್ಥಾನ ತಪ್ಪಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಡಿಯೋ ವೈರಲ್ ಮಾಡಿಸಿದ್ರು. ಬಳಿಕ ಅವರಿಗೀಗ ರಾಜ್ಯಪಾಲರ ಬಳಿ ಅವರನ್ನು ಕೇಸ್ ರೀಓಪನ್ಗೆ, ಜೊತೆಗೆ ಅವರಿಗೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಒಂದಿಷ್ಟು ಅನುಮತಿಯನ್ನು ಕೂಡ ಕೋರೋ ಮೂಲಕ ಅವರಿಗೆ ಮತ್ತೆ ಅಡ್ಡಿಗಾಲು ಹಾಕುವಂತಹ ಕೆಲಸವೂ ಕೂಡ ಆಯಿತು. ಅದಲ್ಲಿಗೆ ತಣ್ಣಗಾಯಿತು. ಬಿಕಾಸ್ ರಾಜ್ಯಪಾಲರು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ, ಲೋಕಾಯುಕ್ತ ಪೊಲೀಸರಿಗೆ. ಇದೆಲ್ಲದರ ಮಧ್ಯೆ ಇದೀಗ ಅವರನ್ನು ಬಿಟ್ಟರೆ ಸಮುದಾಯ ಕೈತಪ್ಪಿ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳಾಯಿತು. ಅದಕ್ಕೆ ಅವರ ಪರ ಬ್ಯಾಟಿಂಗ್ ಮಾಡಿದ್ದು ಕೂಡ ಇದೆ. ಹಾಗಾಗಿ ಅದೆಲ್ಲವೂ ಕೂಡ ಅಂದರೆ ಸ್ಪೆಷಲಿ ಏನು ಜಮೀರ್ ಅಹಮದ್ ಅವರ ವಿಚಾರವಾಗಿ 50-50 ಅನ್ನುವಂತಹ ರೀತಿಯಲ್ಲಿಯೇ ಇದೆ. ಒಂದು ಕಡೆ ಜಾರಕಿಹೊಳಿ ಅಂದರೆ ಸತೀಶ್ ಜಾರಕಿಹೊಳಿ ಮತ್ತು BK ಹರಿಪ್ರಸಾದ್ ಅವರು ಏನೇ ಬ್ಯಾಟಿಂಗ್ ಮಾಡಿದರೂ ಕೂಡ, ಅಥವಾ ಸಿದ್ದರಾಮಯ್ಯ ಅವರು ಹೇಳಿದರೆ ಆಗುತ್ತೆ ಅಂದರೂ ಕೂಡ, ಹೈಕಮಾಂಡ್ ಲೆವೆಲಲ್ಲಿ ಜಮೀರ್ ಅವರ ವಿಚಾರವಾಗಿ ಎಷ್ಟು ಡ್ಯಾಮೇಜ್ ಆಗಬೇಕು ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಅವರ ಒಂದು ಹೆಸರನ್ನು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಆಗುತ್ತೆ ಆಗಲ್ಲ ಅನ್ನುವಂತಹ ಸ್ಪಷ್ಟತೆಯನ್ನು ಕೊಡೋದಕ್ಕೂ ಕೂಡ ಅಸಾಧ್ಯವಾದಂತಹ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ರಾಘವ್ ಸೂರ್ಯ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ರಿಯಾ, ರಿಯಲಿ ಇಟ್ಸ್ ಟ್ರೂ. ಯಾಕಂತ ಹೇಳಿದ್ರೆ ಏನು ಮಾಡಿದರೂ ತಪ್ಪಾಗಬಹುದು ಅಂತ. ಜಮೀರ್ ಅಹಮದ್ ಖಾನ್ ಅವರನ್ನು ಬಿಟ್ಟರೂ ಕೂಡ ತಪ್ಪಾಗ್ಬೋದು, ಸೇರಿಸ್ಕೊಂಡ್ರೂ ಕೂಡ ತಪ್ಪಾಗ್ಬೋದು. ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಅನ್ನುವ ಒಂದು ಹಣೆಪಟ್ಟಿ ಈಗ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಬಂದಿದೆ. ಮತ್ತು ಅವ್ರ ಇತ್ತೀಚೆಗಿನ ಸುದ್ದಿ ಕೂಡ ನಿಮಗೆ ಗೊತ್ತಿದೆ. ಅವರು ದಾನ ಮಾಡಿದಂಥ ಪೋಸ್ಟ್ ಯಾವ್ಯಾವ ಕಾರಣಗಳಿಗೆ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ದಟ್ ಮೈಟ್ ಬಿ ಅ ಸ್ಮಾಲ್ ರೀಸನ್. ಆದರೆ ಅದಕ್ಕಿಂತ ಹೆಚ್ಚಾಗಿ ಪಕ್ಷನೇ ದೊಡ್ಡದು ಅಂತ ಹೇಳಿದಾಗ ಪಕ್ಷಕ್ಕೆ ಅವರಿಂದ ನಿಜಕ್ಕೂ ಕೂಡ ಧಕ್ಕೆ ಆಗಿದೆ ಅಂತ ಆಗಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅವರ ಹೆಸರು ಹೊರಗುಳಿಬೇಕಾಗತ್ತೆ. ಆದರೆ ಅಷ್ಟು ಈಸಿ ಅಲ್ಲ ಅವರನ್ನು ದೂರ ಇಡೋದು ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತಿಳಿದಂತೆ ಕಾಣ್ತಾ ಇದೆ. ಎಸ್, ಇನ್ನು ಮಾಗಡಿ ಕ್ಷೇತ್ರದ
ಶಾಸಕರು ಎಚ್ ಸಿ ಬಾಲಕೃಷ್ಣ, ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಆ್ಯಂಡ್ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. 3 ಜನನೂ ಹೋಗ್ಬೇಕು. ಕ್ಯಾಬಿನೆಟ್ ಆಗಬೇಕು ಅಂತಂದರೆ ಖರ್ಗೆ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಸಿದ್ದರಾಮಣ್ಣ ಸಾಹೇಬರು, ಡಿ ಕೆ ಸಾಹೇಬರು 4 ಜನನೂ ಒಟ್ಟಿಗೆ ಹೋದಾಗ ಕ್ಯಾಬಿನೆಟ್ ಆಗ್ತದೆ ಅಂತ. ಒಬ್ಬೊಬ್ಬರು ಹೋದ್ರೆ ಕ್ಯಾಬಿನೆಟ್ ಆಗಲ್ಲ. ಏನಿಲ್ಲ, ಏನು ಸುಸ್ತಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದ್ದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ ನಾವು. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದಲ್ಲಿ ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನ್ ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ ಯೂಟ್ಯೂಬ್ ನೋಡ್ಕೊಂಡು ಹೋಗ್ತೀವಿ. ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಂದು ಯಾವುದೇ ರಾಜಕಾರಣದ ಕೆಲಸಕ್ಕೇನು ಹೋಗ್ತಾ ಇಲ್ಲ. ನಾನು ನನ್ನ ಖಾಸಗಿ ಕೆಲಸಕ್ಕೋಸ್ಕರ ದಿಲ್ಲಿಗೆ ಹೋಗ್ತೀನಿ. ಇಲ್ಲ ಇಲ್ಲ, ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ಗಳಿದ್ದಾರೆ, ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಇದು ನನ್ನ ಖಾಸಗಿ ಕೆಲಸದ ನಿಮಿತ್ತ ಹೋಗ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಯಲ್ಲಿ ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 7 ಬಾರಿ ಗೆದ್ದಿರುವಂತ NY ಗೋಪಾಲಕೃಷ್ಣ ಸಾಹೇಬ್ರಿದ್ದಾರೆ, 4 ಬಾರಿ ಗೆದ್ದಿರುವಂತ ಗೋವಿಂದಪ್ಪ ಸಾಹೇಬ್ರಿದ್ದಾರೆ, 3 ಬಾರಿ ಗೆದ್ದಿರುವಂತ ರಘುಮೂರ್ತಿ ಸಾಹೇಬ್ರಿದ್ದಾರೆ. ಇವರೆಲ್ಲ ಸೀನಿಯರ್ಗಳು ಇರೋದ್ರಿಂದ ನಾನೇನು ಫಸ್ಟ್ ಟೈಮರು ಕೇಳಬಾರ್ದು ಅನ್ನುವಂಥದ್ರಿಂದ ನಾನು ಖಾಸಗಿಯಾಗಿ ನಾನು ದಿಲ್ಲಿಗೆ ಪ್ರಯಾಣ ಮಾಡ್ತಿರೋದು. ನನ್ನ ಹೆಸರು ಇಲ್ಲಿವರೆಗೂ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಅದ್ರ ಮೇಲೆ ತಮ್ಮಳಿಗೆ ಏನಾದ್ರೂ ಗೊತ್ತಿದ್ರೆ ನನಗೆ ಸಾರಿ. ಡೆಲ್ಲಿಗೆ ಹೋಗ್ತಾ ಇದ್ದೆ. ಎಲ್ಲಿಗೆ ಸರ್? ಏನಾದ್ರು ಅಹವಾಲು ರೆಕಮೆಂಡ್ ಎಲ್ಲ ಕೇಳೋದಂತ ಕೇಳ್ತೀವಿ ಅಷ್ಟೇ. ನಿಮ್ಮ ಮೊದಲು ಭೇಟಿ ಆಗಿದ್ರಿ, ಏನಾದರೂ ಈ ಸಲ ಭೇಟಿಯಾಗಿದ್ದೆ. ನಿಮಗೆ ಕೊಡ್ತೀವಿ ಅಂತ ಹೇಳಿದಾರೆ. ಡೆಲ್ಲಿ ನಾಳೆ ಡಾಕ್ಟರ್ ಸ್ವಲ್ಪ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾರು ಭರವಸೆ ಕೊಟ್ಟಿದ್ದಾರೆ ಸರ್ ಹೈಕಮಾಂಡ್ಗೆ ಕೇಳಿ. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಮೊದಲೇ ಕೊಟ್ಟಿದ್ವಿ, ಕೇಳಿ ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಫೈನಲ್ ಮಾಡ್ಕೊಂಡು ಬರ್ತೀರಾ ಸರ್? ಹೈಕಮಾಂಡ್ ಫೈನಲ್ ಮಾಡ್ತಾರೆ, ಫೈನಲ್ ಆಗೋದು. ಯಾವ ಖಾತೆನ ಮಿನಿಸ್ಟ್ರಿ ಆಗಲಿ ಖಾತೆ ಇಲ್ಲ ಬಂತು, ಮಿನಿಟ್ ಆಗಬೇಕನ್ನ ಖಾತೆ ಕನ್ಫರ್ಮ್ ಸರ್? ಹೇಳಿದ್ರೆ ಅಂದ್ಕೊಂಡಿದ್ದೀನಿ ಕೊಡ್ಬೋದು ಅಂತ. ಅಲ್ಲ, ಯಾವ ಖಾತೆ ಕೊಟ್ಟರೆ ತಾವು ನಿಭಾಯಿಸ್ತೀರಾ? ಯಾವ್ದು ಕೊಟ್ಟರು ನಿಭಾಯಿಸ್ತೀವಿ. ಹಳವಲ್ವ ನಾನು. ಯಾರಾದ್ರೂ ಹೋಗ್ತಿದ್ದಾರೆ ಸರ್ ಈಗ? ವೆಲ್, ಪುಟ್ಟರಂಗ ಶೆಟ್ಟಿ ಅವರ ಆನ್ಸರ್ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅಂತ. ಯಾಕೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತ ಹೇಳಿದರೆ, ಕೊಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಅಂದರೆ ಡೆಲ್ಲಿಗೆ ಎಲ್ಲರೂ ಹೋಗಲೇಬೇಕಾ? ಇವರು ಆಶ್ವಾಸನೆ ಕೊಟ್ಟಿದ್ದಾರೆ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ಸಹಜ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಅಂದರೆ ಪ್ರಭಾವ, ನಮ್ಗೆ ಹಸಿವೆ ಇದೆ ಅಂತ ಗೊತ್ತು ಮಾಡಬೇಕಲ್ರಿ. ಮಗು ಅಳದೇ ಹೋದರೆ ಅಮ್ಮ ಹಾಲು ಕುಡಿಸಲ್ಲ ಅನ್ನೋ ಮಾತು ಹೆಂಗಿದೆಯೋ ಹಾಗೆ, ಡೆಲ್ಲಿಗೆ ಹೋಗದೇ ಇದ್ದರೆ, ಲಾಬಿ ಮಾಡದೇ ಇದ್ದರೆ, ಒತ್ತಾಯ ಮಾಡದೇ ಇದ್ದರೆ, ಅವ್ರು ಹೇಳ್ದಂಗೆ ಕೇಳದೆ ಹೋದರೆ ಸಚಿವ ಸ್ಥಾನ ಸಿಗಲಿಕ್ಕಿಲ್ಲ. ಅದೆಲ್ಲ ಗೊತ್ತಿರುವಂಥ ಸಮಾಚಾರ ರೀ ಅಂತ ಕೂಡ ಅನಿಸುತ್ತೆ. ಆದರೆ ಪ್ರಜಾಪ್ರಭುತ್ವಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ದಿಸ್ ಇಸ್ ಪ್ಯೂರ್ ಪಾಲಿಟಿಕ್ಸ್ ಅನ್ನೋದಕ್ಕೆ ನಾನು ಸ್ಟ್ರೆಸ್ ಮಾಡಿ ಅದನ್ನು ಹೇಳ್ತಾ ಇದ್ದೀನಿ. ಇನ್ನು ವೀರೇಂದ್ರ ಪಪ್ಪಿ ಅವ್ರ ಮಾತು ಭಾಳ ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ರು. ನಾನು ಫಸ್ಟ್ ಟೈಮ್ MLA, ಹೀಗಾಗಿ ಬಹಳಷ್ಟು ಹಿರಿಯರು ನಮ್ಮ ಪಕ್ಷದಲ್ಲಿದ್ದಾರೆ, ಅವರಿಗೆಲ್ಲ ಸಿಗಲಿ, ನಾನು ಕೇಳೋದಷ್ಟು ಉಚಿತ ಅಲ್ಲ ಅಂತ ಅನಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ನಾನು ಬೇರೆ ಕಾರಣಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ರು. ಇಟ್ ಮೈಟ್ ಬಿ ಟ್ರೂ. ಆದರೆ ಕೆಲವೊಂದು ಸಲ ಇರುತ್ತಲ್ಲ, ನಾವೇನು ಸನ್ಯಾಸಿಗಳೇನ್ರಿ, ಯಾವಾಗ ನಾವು ಫಸ್ಟ್ ಟೈಮ್ MLA ಆದ್ರೇನು, ಸೆಕೆಂಡ್ ಟೈಮ್ MLA ಆದ್ರೇನು, ನಮಗೆ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನುವ ಮಾತಾಡಿದ್ದನ್ನು ಕೂಡ, ಹಾಗೆ ಹೇಳೋರ್ನು ಕೂಡ ನಾವು ನೀವೆಲ್ಲ ಕೇಳಿದ್ದೀವಿ. ಆಮೇಲೆ ಈಗ ಯಂಗ್ ಎನರ್ಜೆಟಿಕ್ ಫಸ್ಟ್ ಟೈಮ್ ಅವರೇ ಈಗ ಸ್ವಲ್ಪ ಹೆಂಗಾಗಿರ್ತಾರೆ, ಉತ್ಸಾಹದಲ್ಲಿರ್ತಾರೆ ಅನ್ನುವ ಒಂದು ಏನೋ ನೆರೇಟಿವ್ ಕೂಡ ಬಿಲ್ಡ್ ಆಗಿರುತ್ತೆ. ಹಾಗಾಗಿ ಸಾಲಲ್ಲಿ ಅವರು ಕೂಡ ಬರ್ತಾರಾ ಅನ್ನುವ ಅನುಮಾನವನ್ನು ತಳ್ಳಿ ಹಾಕುವಂತಿಲ್ಲ. ಅವರು ಮಾಧ್ಯಮಗಳಿಗೆ ಹೇಳಿರೋದನ್ನು ನೋಡಿದರೆ ಅವರು ನಾನು ಈ ವಿಚಾರಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಲಾಬಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಹಿಂಗಿದೆ, ಆದರೆ ಮುಂದೇನಾಗುತ್ತೆ ಗೊತ್ತಿಲ್ಲ. ಬಿಕಾಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ in politics at any time. That is for sure.